ರಿಟೈರ್ ಆಗುವ ಹಂತದಲ್ಲಿದ್ದಾರೆ ಅಥವಾ ಈಗ ತಾನೇ ರಿಟೈರ್ ಆಗ್ಬಿಟ್ಟು ಕೈಯಲ್ಲಿ ತುಂಬಾ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಆಗಿ ರಿಟೈರ್ ಆಗಿ ಒಂದು 7-8 ವರ್ಷ ಆಗಿ ಆದ್ರೂ ಕೂಡ ಸಾಲಿಡ್ ಅವರು ಇದ್ದಾರೆ ಅಂತ ಹೇಳಿ ಆದ್ರೆ ಅವರಿಗೆ ರಿಸ್ಕ್ ಕೂಡ ಇದೆ, ಇದರ ಇನ್ವೆಸ್ಟ್ಮೆಂಟ್ ರಿಸ್ಕ್ ಕೂಡ ಇದೆ. ರಿಸ್ಕ್ ಅನ್ನು ಕೂಡ ನಿಭಾಯಿಸಿಕೊಂಡು ಹೋಗುವಂತಹ ಯಾವ ಇನ್ವೆಸ್ಟ್ಮೆಂಟ್ ಅನ್ನ ಮ್ಯೂಚುವಲ್ ಫಂಡ್ ನಲ್ಲಿ ತಾವು ಸಜೆಸ್ಟ್ ಮಾಡ್ತೀರಾ? ಸಿಂಪಲ್ ಆಗಿ ಹೇಳ್ಬೇಕಂತಿದ್ರೆ ನಿಮ್ಮ ರೆಗ್ಯುಲರ್ ರಿಕ್ವೈರ್ಮೆಂಟ್ ಏನ್ ಹಣ ಬೇಕು ಅದನ್ನ FD ಮಾಡಿ ಇಲ್ಲ ಡೆಟ್ ಫಂಡಿಗೆ ಹಾಕಿ ರೆಗ್ಯುಲರ್ ಇನ್ಕಮ್ ಬರುವಾಗ ಮಾಡ್ಕೊಳ್ಳಿ ಒಂದ್ ಸೈಡ್ ಇಂದ. ಇನ್ನು ಮೀಡಿಯಂ ಟರ್ಮ್ ರಿಕ್ವೈರ್ಮೆಂಟ್ 2-3 ವರ್ಷದಲ್ಲಿ ಇನ್ನೇನೋ ಇಂಪಾರ್ಟೆಂಟ್ ಖರ್ಚಿದೆ ಅದನ್ನು ಕೂಡ 100% ರಿಸ್ಕ್ ಫ್ರೀ FD ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ಗೆ ಅಲ್ಲಿ ಅಸ್ಲು ಇಂಪಾರ್ಟೆಂಟ್, ಮೇಲೆ ಕೆಳಗೆ ಹೋಗೋ ರಿಸ್ಕ್ ತಗೊಳ್ಳೋ ಶಕ್ತಿ ನಿಮ್ಗಿಲ್ಲ, ಅಲ್ಲಿ ಹಾಕಿ. ನಂತರ ಒಂದ್ ಸ್ವಲ್ಪ ರೆಗ್ಯುಲರ್ ಇನ್ಕಮ್ ಬರುವಾಗ ಮಾಡ್ಕೊಳ್ಳಿಕ್ಕೆ ಹೈಬ್ರಿಡ್ ಫಂಡ್ಸ್ ಹೇಳಿದ್ದೇನೆ, ಅದರ ಸಾಧಕ ಬಾಧಗಳನ್ನ ಅರ್ಥ ಮಾಡ್ಕೊಳ್ಳಿ, ಅದ್ರಲ್ಲಿ ಇನ್ವೆಸ್ಟ್ ಮಾಡಿ. ನಂತರ ಒಂದ್ ಸ್ವಲ್ಪ ಪೋರ್ಷನ್ ಅನ್ನ ಹೈ ರಿಸ್ಕ್ 100% ಈಕ್ವಿಟಿ ಫಂಡಿಗೆ ಹಾಕಿ. ಆವಾಗ ಈ ಇಡೀ ಪ್ಯಾಕೇಜ್ ಅಲ್ಲಿ ನಿಮ್ಮ ಓವರ್ ಆಲ್ ರಿಟರ್ನ್ಸ್ ಏನ್ ಬರುತ್ತೆ ಅದು ಇನ್ಫ್ಲೇಷನ್ ಅನ್ನ ದಾಟತ್ತೆ. ನಿಮ್ಗೆ ಇನ್ಫ್ಲೇಷನ್ ಪ್ಲಸ್ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಿಮ್ಗೆ ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್ ಮಾಡಿದ ಹಣವನ್ನ ನೀವು ನೋಡುವ ರೀತಿ ಬೇರೆ ಇರ್ತದೆ. 30 ವರ್ಷದವನ ರಿಸ್ಕ್ ಪ್ರೊಫೈಲ್ 60 ವರ್ಷದ ರಿಸ್ಕ್ ಪ್ರೊಫೈಲ್ ಖಂಡಿತ ಡಿಫ್ರೆಂಟ್ ಇರ್ತದೆ. ಸಂಪೂರ್ಣ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ.